ಗಾಂಧೀಜಿಯವರ ಹೆಸರನ್ನ ತೆಗೆದಿರುವಂಥದ್ದು. ಮೋದಿಯವರು ವಿದೇಶಕ್ಕೆ ಹೋದ್ರೆ ಅಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಗೆ ಅಡ್ಡ ಬೀಳ್ತಾರೆ. ಲಾಸ್ಟ್ ಟೈಮ್ ಇಲ್ಲಿ ಅವಿಭಕ್ತ ಶೃಂಗಸಭೆ ಆಯಿತು. ಎಲ್ಲ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ಇವತ್ತು ರಾಜಘಾಟ್ಗೆ ಹೋಗಿ ಇವತ್ತು ಮಹಾತ್ಮ ಗಾಂಧಿಯವರ ಸಮಾಧಿಗೆ ಅಡ್ಡ ಬೀಳ್ತಾರೆ. ಆದ್ರೆ ಮೋದಿಯವರು ಇವತ್ತು ಇತಿಹಾಸದಿಂದ ಮಹಾತ್ಮ ಗಾಂಧಿಯನ್ನು ತೆಗೆದು ಹಾಕಬಹುದು. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಬಗ್ಗೆ, ಬಡವರ ಬಗ್ಗೆ ಸಾಕಷ್ಟು ಕಲ್ಪನೆ ಇದ್ದಂಥವ್ರು. ಒಂದು ಮಾತು ಹೇಳಿದ್ರು, ಬಡವ ಎಂದು ದುರ್ಜರಿದ್ರು, ಅವರ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತ ಹೇಳಿ. ಇವತ್ತು ಇಂಥ ಸಮಯದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಅಳಿಸಬೇಕು ಅನ್ನುವಂತ ರೀತಿ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ರಾಮ್ಜಿ ಅನ್ನುವಂತ ಹೆಸರಿನಲ್ಲಿ ತಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಹೇಳಿದ್ರೆ ಕಾರ್ಮಿಕರ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಇವತ್ತು ಈ ಜಾಬ್ ಕಾರ್ಡ್ ಯಾರ ಹತ್ರ ಇದೆ, ಅದು ಏನಿತ್ತು ಪಂಚಾಯತ್ನಲ್ಲಿ ಗ್ರಾಮ ಸಭೆ ಆಗ್ತದೆ. ಗ್ರಾಮ ಸಭೆಯಲ್ಲಿ ಯಾವ ಪ್ರಸ್ತಾಪ ಆಗ್ತದೆ ಆ ಕಾಮಗಾರಿಗಳನ್ನ ತಗೊಳ್ಳುವಂತ ಒಂದು ಅಧಿಕಾರ ಪಂಚಾಯತ್ನವರಿಗೆ ಇತ್ತು. ಕಟ್ಟಡ ಮಾಡಿದ್ದಾರೆ, ಮಾರ್ಗ ಮಾಡಿದ್ದಾರೆ, ಅಥವಾ ಇಂಟು ಗುಡ್ಡಿ ಮಾಡಿದ್ದಾರೆ, ಕೃಷಿಗೆ ಉಪಯೋಗ ಮಾಡಿದ್ದಾರೆ, ಹೈನುಗಾರಿಕೆ ಮಾಡಿದ್ದಾರೆ, ಕೋಳಿ ಇವತ್ತು ಸಾಕಣೆ ಮಾಡಿದ್ದಾರೆ. ಇವತ್ತು ಪಂಚಾಯತಿಗೆ ಇದ್ದಂತ ಅಧಿಕಾರ ಇನ್ನು ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಯಾವ ಪಂಚಾಯತಿಗೆ ಈ ರಾಮ್ಜಿ ಇದನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುವಂಥದ್ದು. ಹೆಚ್ಚಿನ ಅಂಶ ಯಾವ ಕಾಮಗಾರಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ನಮಗೆ ತಿಳಿದ ಮಟ್ಟಿಗೆ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ರೂಟ್ಗೆ ಮಾತ್ರ ವಿನಿಯೋಗ ಆಗುವಂತ ಅವಕಾಶ ಇದೆ. ಪಂಚಾಯತ್ನಲ್ಲಿ ಅಸೆಟ್ ಕ್ರಿಯೇಷನ್ಗೆ ಯಾವುದೇ ರೀತಿ ಅವಕಾಶ ಇಲ್ಲದಂತಾಗಿದೆ. ಆ ಕಾರ್ಮಿಕರ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಕಾರ್ಯವನ್ನು ಕಾರ್ಮಿಕರನ್ನು ಕೊಂಡೋಗಿ ಶ್ರೀಮಂತರ ಕಾಂಟ್ರಾಕ್ಟರ್ ಕೈಯಲ್ಲಿ ಕೊಡುವಂತ ಕೆಲಸ ಕಾರ್ಯ ಹೊಸ ಕಾನೂನಿನ ಮುಖಾಂತರ ಆಗಿದೆ. ರೀತಿಯಾಗಿ ಮಸೂದೆ ತರಬೇಕಾಗಿದೆ. ಫೆಡರಲ್ ಸಿಸ್ಟಮ್ ನಲ್ಲಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಸಲಹೆ ಸೂಚನೆಗಳನ್ನು ಪಡೆಯಬೇಕು. ಸಿಟಿಸನ್ಸ್ ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಬೇಕು, ಅಥವಾ ಸಬ್ಜೆಕ್ಟ್ ಕಮಿಟಿಯಲ್ಲಿ ಒಂದು ಚರ್ಚೆ ಮಾಡಿ ನಂತರ ಮಸೂದೆ ಬರುವಂಥದ್ದು. ಇದು ರಾತ್ರೋರಾತ್ರಿ ನಮ್ಮ ಹತ್ರ ಬಹುಮತ ಉಂಟು ಅಂತ ಹೇಳಿ ಸರ್ವಾಧಿಕಾರದಿಂದ ಆ ಮಸೂದೆಯನ್ನ ಇವತ್ತು ಮನ್ರೇಗೌಡ ತೆಗೆದುಹಾಕಿ ರಾಮ್ಜಿ ಅನ್ನುವಂತ ಹೆಸರಿಲ್ಲ ಇವತ್ತು ಯೋಜನೆಯನ್ನು ತಂದಿದ್ದಾರೆ. ರಾಮ್ಜಿ ಅಂತ ಹೇಳಿದ್ರೆ ರಾಮದೇವರ ಹೆಸರಲ್ಲ. ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ. ಇವತ್ತು ರೋಜ್ಗಾರ್ ಅಂತ ಹೇಳಿದ್ರೆ ಆರ್ ಬರ್ತದೆ, ಆಜೀವಿಕಾ ಅಂತ ಹೇಳಿದ್ರೆ ಎ ಬರ್ತದೆ, ಮಿಷನ್ ಅಂತ ಹೇಳಿದ್ರೆ ಎಂ ಬರ್ತದೆ. ಅದನ್ನು ರಾಮ್ ಅಂತ ಮಾಡಿ ಇವತ್ತು ರಾಮ್ಜಿ ಅನ್ನುವಂತ ಹೆಸರನ್ನು ತಂದಿದ್ದಾರೆ. ಇದು ದಶರಥರ ಪುತ್ರ ರಾಮನ ಹೆಸರಲ್ಲ, ಯಶೋಧರ ಅವರ ಮಗನ ರಾಮನ ಹೆಸರಲ್ಲ, ಇದು ಸೀತಾದೇವಿಯ ಗಂಡ ರಾಮನ ಹೆಸರಲ್ಲ. ಇದು ನಾಲ್ಕು ಗೋಡ್ಸೆಯ ರಾಮನ ಹೆಸರು ಬರೀ ಚುನಾವಣೆಗೋಸ್ಕರ ಮಾಡಿರುವಂತಹ ಪ್ರಕ್ರಿಯೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಪಂಚಾಯತಿಗೆ ಶಕ್ತಿ ಕೊಡುವಂಥದ್ದು. ಡೆಲ್ಲಿಯಿಂದ ಹಳ್ಳಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ. ಈ ಕಾರ್ಯಕ್ರಮ ಹಳ್ಳಿಯಿಂದ ಡೆಲ್ಲಿಗೆ ಇವತ್ತು ಪಂಚಾಯತಿಗೆ ಇದ್ದಂತ ಅಧಿಕಾರವನ್ನು ಮೊಟಕುಗೊಳಿಸಿ ಇವತ್ತು ಪಂಚಾಯತಿಗೆ ಇದ್ದಂತ ಮನೆ ಕೊಡುವಂತ ಅಧಿಕಾರವನ್ನು ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ವಿತರಿಸುವಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥದ್ದು. ಪಂಚಾಯತ್ ಇರುವಂತ 9/11 ಅನ್ನು ತೆಗೆದು ಸುಪ್ರೀಂ ಕೋರ್ಟ್ ಆದೇಶ ಆಗಿರಬಹುದು, ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಪಂಚಾಯತ್ಗೆ ಅದನ್ನ ಅಮೆಂಡ್ಮೆಂಟ್ ಬಂದು ಸರಿ ಮಾಡಿ ಪಂಚಾಯತ್ ಅಧಿಕಾರ ಕೊಡಬಹುದು. ಅದೇ ರೀತಿಯಲ್ಲಿ ಒಂದು 6,000 ನಮ್ಮ ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ. 6,000 ಕೋಟಿ ರೂಪಾಯಿ ನಮಗೆ ಬರ್ತಾ ಇತ್ತು. ಒಂದೊಂದು ಕೋಟಿಗಿಂತ ಮಿಕ್ಕಿ ಒಂದು ಪಂಚಾಯತ್ಗೆ ಬರ್ತಾ ಇತ್ತು. ಇದನ್ನ ಇವತ್ತು ತೆಗೆದುಹಾಕಿ ಪಂಚಾಯತಿನ ವ್ಯವಸ್ಥೆಯನ್ನ ಅಸ್ಥಿ ಪಂಚಾಯತ್ ರೀತಿಯಲ್ಲಿ ಮಾಡುವಂತ ಕೆಲಸ ಕಾರ್ಯ
ಈ ಪ್ರಕ್ರಿಯೆಯಲ್ಲಿ ಆಗಿದೆ. 21 ತಾರೀಕಿನ ಒಳಗೆ ನಿಮಗೆ ಪ್ರದೇಶ ಕಾಂಗ್ರೆಸ್ನ ಆದೇಶ ಪ್ರಕಾರ 18ರಿಂದ 21ರೊಳಗೆ ನಾವೆಲ್ಲ ಈ ಈ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಈ ಸಭೆ ಜನಸಂಪರ್ಕ ಸಭೆ ಮಾಡಿ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ. ಆ ರೀತಿ ನಮ್ಮ ಕಾರ್ಯಕ್ರಮ ಇವತ್ತು ಚಾಲನೆ ಆಗಿದೆ. ಅದರ ಜೊತೆಯಲ್ಲಿ ನಾವು 30 ತಾರೀಕಿಗೆ ಮಹಾತ್ಮ ಗಾಂಧಿ ಅವರ ಏನು ಪುಣ್ಯತಿಥಿ ಉಂಟು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಅರ್ಧ ದಿವಸದ ಉಪವಾಸ ಸತ್ಯಾಗ್ರಹ ಮಾಡುವಂತ ನಿರ್ಧಾರ ಆಗಿದೆ. ಅದು ಆದ ನಂತರ ನಾವು 27ರಿಂದ 7 ತಾರೀಕಿನೊಳಗೆ ನಾವು ನಮ್ಮ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕಂತಾಗಿದೆ. ಆ ಬಗ್ಗೆ ಕೂಡ ನಾವು ಯೋಜನೆಯನ್ನು ಹಾಕೊಂಡಿದ್ದೇವೆ. ಅದರ ನಂತರ ಫೆಬ್ರವರಿ 1 ಪ್ರಥಮ ವಾರದಲ್ಲಿ ನಾವು ಇಡೀ ಜಿಲ್ಲೆಯನ್ನು ಒಗ್ಗೂಡಿಸಿಕೊಂಡು ನಮ್ಮ ಜಿಲ್ಲಾಧಿಕಾರಿಯರ ಕಚೇರಿಯ ಮುಂದೆ 1 ದಿವಸದ ಧರಣಿಯನ್ನು ಕೂಡ ಮಾಡುವಂತೆ ನಿಶ್ಚಯವಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇರತಕ್ಕಂಥ ಯಾರು ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಹೆಸರು ನೋಂದಾಯಿಸಿದ್ದಾರೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಜೊತೆ ಸೇರಿಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಂತ ಹೇಳುವುದು ಪಕ್ಷದ ನಾಯಕರು ಈಗಾಗಲೇ ತಿಳಿಸಿದ್ದಾರೆ. ಆ ಪ್ರಕಾರ ಈ ಕಾರ್ಯಕ್ರಮ ಆಗುತ್ತೆ. ನಾನು ನನಗೆ ನೆನಪುಂಟು ನಮ್ಮ ಮಹಾತ್ಮ ಗಾಂಧಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ 4 ಗ್ಯಾರಂಟಿ ಕಾಯ್ದೆ ತಂದಿದ್ದು. ಆ ಕಾಯ್ದೆ ರೈಟ್ ಇನ್ಫಾರ್ಮೇಶನ್ ಆಕ್ಟ್, ರೈಟ್ ಎಜುಕೇಶನ್, ಫುಡ್ ಸೆಕ್ಯೂರಿಟಿ ಬಿಲ್, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಈ 4 ಕೂಡ ಇಂದಿರಾ ಗಾಂಧಿ ಅವರು ಯಾವ ರೀತಿ ನಮ್ಮ ಏನು ಭೂ ಮಸೂದೆ ತಂದ ಅಷ್ಟೇ ಪ್ರಬಲವಾದ ಕಾಯ್ದೆ. ಆ ಕಾಯ್ದೆ ಜನರ ಹಕ್ಕಾಗಿದ್ದರಿಂದ ಎಲ್ಲರೂ ಅದನ್ನು ಪಡ್ಕೊಳ್ಳುವಂತ ಒಂದು ಶಕ್ತಿ ಇತ್ತು. ಆ 2002ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿರುವಂತಹ ಸರ್ಕಾರ ಈ ದೇಶದ ಕಟ್ಟ ಕಡೆಯ ಪ್ರಜೆ ಕೂಡ ಉದ್ಯೋಗ ಖಾತ್ರಿಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರ. ಅವರ ಸಂದರ್ಭದಲ್ಲಿ 4 ದೊಡ್ಡ ಯೋಜನೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಆಹಾರ ಭದ್ರತೆ ಕಾಯ್ದೆ ಮತ್ತೆ ಉದ್ಯೋಗ ಭದ್ರತೆ ಕಾಯ್ದೆ. ಈ ಕಾಯ್ದೆ ಕೊಟ್ಟು ಈ ದೇಶದ ಎಲ್ಲ ಮೂಲೆಯ ಬಡವರಿಗೆ ಅನುಕೂಲ ಆಗತಕ್ಕಂಥ, ಹಳ್ಳಿಯಲ್ಲಿ ಜೀವನ ಮಾಡತಕ್ಕಂಥ ಜನರ ಬದುಕನ್ನು ಕಟ್ಟತಕ್ಕಂಥ ಕೆಲಸ ಆಗಬೇಕು. ಈ ಉದ್ಯೋಗ ಖಾತ್ರಿ ಅವರ ಜೀವನಕ್ಕೆ ಏನು ಕಾಯ್ದೆ ಅವರ ಹಕ್ಕುವಾಗಿ ಕೊಟ್ಟಂತ ಒಬ್ಬ ಜೀವನದ ನಾಯಕ ಜೀವನದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರ ಒಂದು ನಿರ್ದೇಶನದಲ್ಲಿ ಕಾರ್ಯಕ್ರಮ ಬಹುಶಃ ಕಳೆದ ಹಲವಾರು ವರ್ಷದಿಂದ ಆ ಒಂದೇ ಒಂದು ಕಾಯ್ದೆ, ಉದ್ಯೋಗ ಖಾತ್ರಿ ಕಾಯ್ದೆ ಕೋಟ್ಯಾಂತರ ಜನರಿಗೆ ಇವತ್ತು ಉದ್ಯೋಗ ಕೊಡುವಂತ ಒಂದು ಅದರ ವಿಶೇಷತೆ ಏನಂದ್ರೆ ಹೇಳಿದ್ರೆ ಕಳೆದ ಕೊರೋನಾ ಬಂದಾಗ ಇಡೀ ಪ್ರಪಂಚದಲ್ಲಿ ಹಾಹಾಕಾರ ನಡೆದಾಗ, ದೇಶದಲ್ಲಿ ಕೂಡ ಹಾಹಾಕಾರ ನಡೀತಿರುವಾಗ ಯಾವುದೇ ಕೆಲಸ ಮಾಡೋದಕ್ಕೆ ಇಲ್ಲದಾಗ ಆ ಉದ್ಯೋಗ ಖಾತ್ರಿ ಹಳ್ಳಿಯ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿ ಅದರಲ್ಲಿ ಆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ಅವರ ಹೆಸರು ಇಡಲಿಕ್ಕೆ ಮೂಲ ಕಾರಣ ಮಹಾತ್ಮ ಗಾಂಧಿ ಅವರ ಕನಸು. ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯದ ಒಂದು ಕನಸಿನ ಮುಖಾಂತರ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವನಿಗೆ ಅವನಿಗೆ ಏನು ಉದ್ಯೋಗದ ಒಂದು ಹಕ್ಕನ್ನು ಕೊಟ್ಟಿದೆ. ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈಗ ಬಂದಂತ ಈ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಬಹುಶಃ ಪ್ರಾರಂಭದಿಂದ ಒಂದಲ್ಲ ಒಂದು ಅನಾಹುತದ ಕಾರ್ಯಕ್ರಮವನ್ನೇ ಮಾಡ್ತಾ ಬಂದಿದೆ. ಅದು ವಿಶೇಷವಾಗಿ ಒಂದು ಮಹಾತ್ಮ ಗಾಂಧಿ ಅವರ ಹೆಸರು ಪರ್ಮನೆಂಟ್ ಆಗಿ ತೆಗೆಯುವಂತ ವಿಚಾರ. ಅದರ ಜೊತೆ ಬಡವರಿಗೆ ಕೂಡ ಸಂಕಷ್ಟ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಈಗ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಒಂದು ಕಡೆಯಲ್ಲಿ ಕಾಯ್ದೆ ಹೆಸರನ್ನು ಚೇಂಜ್ ಮಾಡುವಂತ ಅಗತ್ಯನೇ ಇಲ್ಲ, ಆದ್ರೆ ಕಾಯ್ದೆಯನ್ನು ಚೇಂಜ್ ಮಾಡಿದ್ರು. ಆ ಕಾಯ್ದೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರಿಗೂ ಗೊತ್ತಿಲ್ಲ 125 ದಿವಸದ ಭದ್ರತೆ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಅದು 125 ದಿವಸ ಮಾತ್ರ. ಆದ್ರೆ ಯಾವುದೇ ಒಂದು ರಾಜ್ಯ ಸರ್ಕಾರದ ಮುಂಚೆ ಕಾಯ್ದೆಯಲ್ಲಿ ಯಾವುದೇ ಹಣ ಕೇಂದ್ರ ಸರ್ಕಾರಕ್ಕೆ ಬರಬೇಕಾಗಿದೆ. ಇವತ್ತು ಅವರು ಯಾವುದೇ ಒಂದು ರಾಜ್ಯ ಸರ್ಕಾರದ ಕನ್ಸಲ್ಟೇಷನ್ ಇಲ್ಲದೆ 40-60% ಪಾಲುದಾರಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ 40% ಉದ್ಯೋಗ ಖಾತೆಗೆ ಹಣ ಕೊಡ್ಬೇಕಾದ್ರೆ ಅದು ಬಜೆಟ್ ಅಲ್ಲಿ ಇರಬೇಕು, ಅದು ಅಂತ ಸಂಪನ್ಮೂಲಗಳು ಇರಬೇಕು. ಅದನ್ನು ಯಾವುದನ್ನು ಕೆಲಸದ ಏಕಾಏಕಿಯಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗ್ತೀವಿ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇದನ್ನು ಮನಗಂಡದ್ದು. ಯಾಕಂದ್ರೆ ನಿರಂತರವಾಗಿ ನಡೆದಾಗ ಈ ಇಡೀ ಕಾರ್ಯಕ್ರಮವನ್ನು
ಏನು ಸ್ಥಗಿತಗೊಳಿಸತಕ್ಕಂಥ ಒಂದು ಹುನ್ನಾರ ಹಿಂದೆ ಇದೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನಾವು ಎಂದೂ ಕೂಡ ಅದಕ್ಕೆ ಸಹಕಾರ ಕೊಡುವುದಿಲ್ಲ ಅನ್ನತಕ್ಕಂಥ ವಿಚಾರ ಕೂಡ ಅದು ಯಾವ ರೀತಿಯಾದ್ರೂ ಅದನ್ನು ಪುನಃಸ್ಥಾಪಿಸಬೇಕು. ನಮ್ಮ ಮಹಾತ್ಮ ಗಾಂಧಿ ಏನು ಉದ್ಯೋಗ ಖಾತ್ರಿ ಯೋಜನೆ ಉಂಟು ಅದೇ ಬರ್ಬೇಕಂತ ಹೇಳಿ ನಮ್ಮ